ಇನ್ನೊಂದು ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ವಿ ಪಿ ಸರ್ ಹಾಡಿರೋ ಹಾಡು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆಕಾಶ್ ಅವ್ರನ್ನ ನಾನು ಯಾವತ್ತು ಎ ಜೆ ಸರ್ ಸ್ಟುಡಿಯೋಸಲ್ಲಿ ತುಂಬ ನೋಡ್ತಾ ಇದ್ದೆ. ಆ್ಯಂಡ್ ಎಷ್ಟೇ ನಾವು ಅನ್ಪ್ಲಗ್ ಸೆಷನ್ಸ್ಗಳೆಲ್ಲ ಕೆಲವೊಂದು ಸತಿ ನಾವೇ ಆರ್ಟಿಸ್ಟ್ಗಳು ಸೇರಿಸಿ ಮಾಡಬೇಕಾದ್ರೆ ತುಂಬ ಸತಿ ನಾನು ಅವ್ರನ್ನ ಸ್ಪಾಟ್ ಮಾಡಿದ್ದೀನಿ. ತುಂಬ ಒಳ್ಳೆ ಮ್ಯೂಸಿಷಿಯನ್, ತುಂಬ ಒಳ್ಳೆ ಫ್ಯೂಚರ್ ಇದೆ. ಜೊತೆಗೆ ಸಂಜಯ್ ಲುಕ್ಸ್ ಅಮೇಝಿಂಗ್. ಪೋಸ್ಟರಲ್ಲೂ ನೋಡಬೇಕಾದ್ರೆ ಇನ್ಫ್ಯಾಕ್ಟ್ ಜೂನಿಯರ್ ಪ್ರೇಮ್ ಸರ್ ಥರ ಕಾಣಿಸ್ತಾ ಇದ್ದಾರೆ ಅವರು. ಆ್ಯಂಡ್ ಜೀವಿತಾ ಅವರು ನನ್ನ ಟ್ರೇಲರ್ ನೋಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಆಮೇಲೆ ನಾನು ನೋಡ್ತೀನಿ. ಈಗಷ್ಟೇ ಹೇಳಿದ್ರು ನೀನು ಮಿಸ್ ಮಾಡ್ಕೊಂಡ್ರಿ ಟ್ರೇಲರ್ ನೋಡೋದು ಅಂತ. ಮತ್ತೆ ನೋಡಬೇಕು ನನಗೆ. ಥ್ಯಾಂಕ್ ಯು, ಇವತ್ತು ನನ್ನ ಕರೆದು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ನಿಮ್ಮ ಜೊತೆ ಎಲ್ಲ ಮತ್ತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಹೋಗಬೇಕು, ಯಾಕಂದರೆ ಎಲ್ಲ ಪ್ಯಾನೆಲ್ ಡಿಸ್ಕಷನ್ಗಳಲ್ಲೂ ಆನ್ಲೈನ್ ಆಗುವಂಥ ಎಲ್ಲ ಡಿಸ್ಕಷನ್ಗಳಲ್ಲೂ ಮಾತಾಡೋದೊಂದೇ, ಒ ಟಿ ಟಿನಲ್ಲಿ ನಮಗೆ ಸಿಗಬೇಕಾಗಿರುವಂತಹ ಮನ್ನಣೆ ಸಿಗ್ತಾ ಇಲ್ಲ, ಎಲ್ಲ ಸಿನಿಮಾಗಳು ಪೇಪರ್ ವ್ಯೂವಲ್ಲಿದೆ ಅಂತ ಹೇಳಿಬಿಟ್ಟು. ಸೊ ಯಾಕೆ ಪೇಪರ್ ವ್ಯೂಗೆ ಹೋಗುತ್ತೆ ಒಂದು ಸಿನಿಮಾ, ಯಾಕೆ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಸಿನಿಮಾಗಳು ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾಕೆ ತೊಗೋತಾ ಇಲ್ಲ, ಅದು ಯಾಕೆ ಥಿಯೇಟ್ರಲ್ಲಿ ಸಿನಿಮಾ ಹಿಟ್ಟಾದರೆ ಮಾತ್ರ ಒ ಟಿ ಟಿನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ ಅನ್ನೋ ಥರದ್ದಾಗಿದೆ. ಸೊ ಇವೆಲ್ಲ ಡಿಬೇಟೇಬಲ್ ಆಗಿರೋದು. ಸೊ ಆಯಿತು, ಥಿಯೇಟ್ರಲ್ಲಿ ಪ್ರೂವ್ ಮಾಡ್ಕೊಂಡು ಬನ್ನಿ, ಆಮೇಲೆ ಒ ಟಿ ಟಿಲಿ ತೊಗೋತೀವಿ ಅಂತ ಹೇಳ್ತಾರೆ. ಸೊ ಥಿಯೇಟ್ರಲ್ಲಿ ಈ ಸಿನಿಮಾ 100% ಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಫ್ಯಾಮ್ಲಿಗೋಸ್ಕರ ಸಿನಿಮಾ ಬರಬೇಕು. ಈಗ ಮೊನ್ನೆ ದರ್ಶನ್ ಸರ್ ಸಿನಿಮಾ ಕಾಟೇರ ಯಾವ ಥರ ಫ್ಯಾಮ್ಲಿನ ಕ್ಯಾಪ್ಟಿವೇಟ್ ಮಾಡ್ತು, ಯಾವ ಥರ ಪ್ರಮೋಷನ್ ಮಾಡಿದ್ರು. ಸಿನಿಮಾ ಗೆದ್ದು ಆದಮೇಲೂ ಅವ್ರು ಪ್ರಮೋಷನ್ ನಿಲ್ಲಿಸಲಿಲ್ಲ. ಪ್ರತಿ ಹಳ್ಳಿಗಳಿಗೂ ಹೋಗಿ ಪ್ರೋಗ್ರಾಮ್ಗಳು ಮಾಡಿದ್ರು. ಅಂದರೆ ಸಿನಿಮಾ ಗೆಲ್ತು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸಿದ್ರೆ ಸೊ ಅಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಂಗೆ ಆಗುತ್ತೆ. ಯಾವಾಗ ಸಿನಿಮಾ ಗೆದ್ದು ಆದಮೇಲೂ ಪ್ರಮೋಷನ್ ಅಂತ ಮಾಡ್ತೀವಲ್ವ, ಆವಾಗ ಮೊದಲಿನ ಥರ ಯಾವಾಗ 100 ದಿನ ಹೋಗ್ತಾ ಇತ್ತು ಸಿನಿಮಾ, 150 ದಿನ ಹೋಗ್ತಾ ಇತ್ತು, ಆ ಕಾಲ ಮತ್ತೆ ಬರಲಿ. ಸಿಂಗಲ್ ಸ್ಕ್ರೀನ್ ಥಿಯೇಟರಲ್ಲಿ ಜನ ತುಂಬಬೇಕು. ಸೆಕೆಂಡ್, ಅದು ವೆರಿ ವ್ಯಾಲಿಡ್ ಪಾಯಿಂಟ್. ನಾನು ಸುನೈನಾ ಸುರೇಶ್ ಅವ್ರ ಹತ್ರ ಒಂದ್ಸತಿ ಮಾತಾಡ್ತಾ ಇದ್ದೆ, ಅವರು ಇದೇ ಪಾಯಿಂಟ್ ಹೇಳಿದರು. ಇಫ್ ಐ ಮೇ ಆಸ್ಕ್, ಎಷ್ಟು ಜನ ಪ್ರಿಂಟ್ ಮೀಡಿಯಾದವರಿದ್ದೀರಾ? ಐ ಆಮ್ ರಿಯಲಿ ಹ್ಯಾಪಿ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ಓಲ್ಡ್ ಸ್ಕೂಲ್. ಜರ್ನಲಿಸಮ್ ಅಂತ ಬಂದಾಗ ಒಂದು ಸ್ವಲ್ಪ ನಂಗೆ ಪ್ರಿಂಟ್ ಮೀಡಿಯಾ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಅಫಿಲಿಯೇಷನ್. ನಮ್ಮ ಪ್ರಿಂಟ್ ಮೀಡಿಯಾ ಉಳಿಬೇಕು, ಅದೊಂದು ಆಸೆ. ನಮ್ಮ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಹೆಂಗೆ ಉಳಿಬೇಕೋ ಅದೇ ಥರ ಪ್ರಿಂಟ್ ಮೀಡಿಯಾನೂ ಉಳಿಬೇಕು. ಮಾಸ್ಟರ್ಸ್ ಮಾಡಿದ್ದೀನಿ ಜರ್ನಲಿಸಮಲ್ಲಿ. ಸೊ ನಾವು ಬೇಸಿಕ್ಸೇ ನಮಗೆ ಪ್ರಿಂಟ್ ಮೀಡಿಯಾ. ಸೊ ಥ್ಯಾಂಕ್ ಯು ಸೋ ಮಚ್.